ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ರಾಮಲಿಂಗಾರೆಡ್ಡಿ ಅವರು, ನಾನು, ಸೋಮಯ್ಯರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು, ನಾವೆಲ್ಲರೂ ಕೂಡ ನಾಗಭೂಷಣ ರೆಡ್ಡಿ ಅವರು ಬ್ಲಾಕ್ ಸಮಿತಿ ಆಗತಕ್ಕಂಥದ್ದು, ಸೌಮ್ಯ ರೆಡ್ಡಿ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ಈ ತಿಂಗಳು 26ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತದೆ. ಈ ಚುನಾವಣೆಯಲ್ಲಿ ತೇಜಸ್ ಅವರು ಬಿಜೆಪಿಯ ಅಭ್ಯರ್ಥಿ. ಅವರು ಈಗಾಗಲೇ MP ಆಗಿದ್ದಾರೆ. 5 ವರ್ಷ MP ಆಗಿ ನಿಮ್ಮ ಆಶೀರ್ವಾದ ಪಡೆದು ಡೆಲ್ಲಿಗೆ ಹೋಗಿದ್ರು. ಆದರೆ ಈ 5 ವರ್ಷಗಳಲ್ಲಿ ತೇಜಸ್ವಿ ಸೂರ್ಯ ಆಗಲಿ ಇತರ 25 ಜನ MPಗಳಾಗಲಿ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಅನ್ಯಾಯವನ್ನ ಪ್ರತಿಭಟಿಸಿ ಯಾವತ್ತೂ ಕೂಡ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿಲ್ಲ. ಈ ತರದ ನಿಷ್ಪ್ರಯೋಜಕ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಹೋದ್ರೆ ಕರ್ನಾಟಕ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಮುಂದುವರಿಯುತ್ತದೆ. ಅದಕ್ಕೋಸ್ಕರ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋಗಬೇಕು. ನಾವು ಈ ಸಾರಿ ಹೆಚ್ಚು ಜನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ 100ಕ್ಕೆ 100 ಸೌಮ್ಯ ರೆಡ್ಡಿ ಅವರು ಗೆದ್ದೇ ಗೆಲ್ತಾರೆ.